ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಸೈಕಲಲ್ಲಿ ವರ್ಲ್ಡ್ ಟೂರ್ ಮಾಡ್ತಾ ಇದ್ದೀನಿ. ಇದು ನನ್ನ 9ನೇ ದೇಶ ಶ್ರೀಲಂಕಾ. ಶ್ರೀಲಂಕಾದಲ್ಲಿ ನಾನಿವತ್ತು ಬಂದಿರುವಂಥದ್ದು ಅನುರಾಧಪುರ. ಅನುರಾಧಪುರ ಬಂದ್ಬಿಟ್ಟು ಶ್ರೀಲಂಕಾ ದೇಶದ ಮೊದಲ ರಾಜಧಾನಿ. ಅಂದ್ರೆ ಶ್ರೀಲಂಕಾವನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ಅನುರಾಧಪುರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಅನುರಾಧಪುರ. ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅರ್ಹತ ಮಹಿಂದ ಅವರು ಮೊದಲನೇದಾಗಿ ದೇವನಾಂಪ್ರಿಯ ತಿಸ್ಸ ಅವರಿಗೆ ಬೌದ್ಧ ಧರ್ಮವನ್ನ ಹೇಳ್ಕೊಡ್ತಾರೆ, ಅಂದ್ರೆ ಬೌದ್ಧ ಧರ್ಮವನ್ನ ಬೋಧನೆ ಮಾಡ್ತಾರೆ. ಅದಾದ ನಂತರ ಅವರು ಅದನ್ನ ಅಡಾಪ್ಟ್ ಮಾಡ್ಕೊಂಡು ಶ್ರೀಲಂಕಾ ದೇಶ ತುಂಬಾ ಅದನ್ನ ಪ್ರಚಾರ ಮಾಡ್ತಾರೆ. ಜನ ಇಲ್ಲಿ ತೆಂಗಿನ ಮರಗಳನ್ನು ದೇಣಿಗೆ ಕೊಡುವಂತಹ ಸಂಪ್ರದಾಯವನ್ನು ಬೆಳೆಸ್ಕೊಂಡಿದ್ದಾರೆ. ಯಾಕಂತಂದರೆ ಬೋಧಿ ಮರಕ್ಕೆ ಇದೊಂದು ಜೀವವನ್ನು ದೇಣಿಗೆ ಕೊಟ್ಟರೆ ಅಥವಾ ಅರ್ಪಿಸಿದ್ರೆ ಅವ್ರ ಜೀವನದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ. தமிழ் தமிழ் என்ன மாதிரி புஷ் பைக்கல் எங்கே போகிறீங்களா? உள்ள இல்லையே, அங்கே தான் நிப்பாட்டு. இந்த கார் இது பார்க்க ஏய் இந்த கோயில் காண்டு இந்த கண்டு பா. ஓகே நன்றி. இந்த பக்கம் விட்டு வாங்க. ஓகே இங்கே உள்ளே ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದು ರುಹನ್ ವೇಲಿ ಮಹಾಸಾಯ. ರುಹನ್ ವೇಲಿ ಮಹಾಸಾಯವನ್ನು ಕ್ರಿಸ್ತಪೂರ್ವ 2ನೇ ಶತಮಾನದಲ್ಲಿ ದುತುಗೆಮುನು ಅನ್ನುವಂಥ ಒಬ್ಬ ರಾಜ ಕಟ್ತಾನೆ. ಏನಾಗಿರುತ್ತೆ ಅಂತಂದ್ರೆ ತಮಿಳುನಾಡಿನಿಂದ ಬಂದಂತಹ ಎಲ್ಲಾರ ಅನ್ನುವಂಥ ಒಬ್ಬ ರಾಜ, ಈ ರಾಜ ಚೋಳ ಸಾಮ್ರಾಜ್ಯಕ್ಕೆ ಸೇರಿರ್ತಾನೆ. ಆ ರಾಜ ಬಂದ್ಬಿಟ್ಟು ಅನುರಾಧಪುರವನ್ನ ಕ್ಯಾಪ್ಚರ್ ಮಾಡಿಬಿಟ್ಟು ತನ್ನ ಆಡಳಿತವನ್ನ ಜಾರಿ ಮಾಡಿರ್ತಾನೆ. ಜಾರಿ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಲ್ವಾ, ಚೋಳರು ಮೊದಲೇ ಶೈವರು. ಅವರು ಇಲ್ಲಿ ಶೈವ ಆರಾಧನೆಗಳನ್ನ, ಶೈವ ಮತವನ್ನ ಪ್ರಚಾರಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆ ಸಮಯದಲ್ಲಿ ದುತುಗೆಮುನು ಅನ್ನೋ ರಾಜ ಮತ್ತೆ ಎದ್ದು ಬಂದ್ಬಿಟ್ಟು ಎಲ್ಲೋ ಒಂದು ಮರಳಡಿ ಹುಡುಕ, ಈ ಫಿಲ್ಮಲ್ಲಿ ಹೀರೋಗಳೆಲ್ಲ ಎದ್ದು ಬರ್ತಾರಲ್ಲ ಆ ಥರ ಎದ್ದು ಬಂದ್ಬಿಟ್ಟು ಆ ಎಲ್ಲಾರನ್ನ ಒದ್ದು ವಾಪಸ್ ತಮಿಳುನಾಡಿಗೆ ಓಡಿಸಿ ನಂತರದಲ್ಲಿ ಇಲ್ಲಿ ಒಂದು ದೊಡ್ಡ ಸ್ತೂಪವನ್ನ ಕಟ್ತಾರೆ. ಇದ್ರ ಹೆಸರನ್ನ ರುಹನ್ ವೇಲಿ ಮಹಾಸಯ ಅಂತ ಇಡ್ತಾರೆ. ನಾವು ಇದನ್ನ ದ ಗ್ರೇಟ್ ಸ್ತೂಪ ಅಂತ ಕೂಡ ಕರೀತಾರೆ. ಇನ್ನು ಅನುರಾಧಪುರದಲ್ಲಿ ಅಟಸ ಮಸ್ತನ ಅಂತ ಒಂದು ಆರಾಧನೆ ಇದೆ. ಅಂದ್ರೆ 8 ಪ್ರಮುಖ ಸ್ಥಳಗಳಿದೆ. ಅವೆಲ್ಲ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತಹ ಸ್ಥಳಗಳು. ಮೊದಲನೇದು ಇದಕ್ಕಿಂತ ಹಿಂದೆ ನೋಡಿದಂತಹ ಬೋಧಿ ವೃಕ್ಷ, ಎರಡನೇ ಅದಕ್ಕೆ ನಾವು ಜಯಶ್ರೀ ಮಹಾಬೋಧಿ ಅಂತ ಕರಿತೀವಿ. ಎರಡನೇದು ರುಹನ್ ವೇಲಿ ಮಹಾಸಾಯ. ಇನ್ನು ಅನುರಾಧಪುರ ಸಾಮ್ರಾಜ್ಯದ ಕುರುಹುಗಳು ನಾಶ ಆಗೋದಕ್ಕೆ ಕಾರಣ ಇವರು ಬಳಕೆ ಮಾಡಿರುವಂತಹ ಕಲ್ಲು. ನೀವೇನು ನೋಡ್ತಾ ಇದ್ದಾರೆ, ಈ ಕಲ್ಲು ಮರಳುಗಲ್ಲಲ್ಲಿ ಬಳಕೆ ಮಾಡಿರೋದ್ರಿಂದ ಕಾಲಾನಂತರವಾಗಿ ಅದೆಲ್ಲ ಸೌದೋಗ್ಬಿಟ್ಟು ನಾಶ ಆಗುತ್ತೆ. ಯಾವಾಗ ಮೇಲಿರುವಂಥ ಕಲ್ಲು ಸವಿಯುತ್ತೋ ಅಥವಾ ನಡುವೆ ಇರುವಂಥ ಕಲ್ಲು ಸವಿಯುತ್ತೋ ಅವಾಗ ಜರುಗ್ಬಿಟ್ಟು ಕಟ್ಟಡ ಕುಸಿಯುತ್ತೆ. ಹಾಗಾಗಿ ಇದು ತುಂಬಾ ದಿವಸ ಬಾಳಿಕೆಗೆ ಬಂದಿಲ್ಲ. ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಿರುವಂಥದ್ದು. ರಾಜ ಎಲ್ಲಾಳ ಅಥವಾ ಎಲ್ಲಾಳನ್ ಅನ್ನೋನನ್ನ ಸೋಲಿಸಿದ ನಂತರ ಈ ದುತಗೆಮುನು ಅನ್ನೋ ರಾಜ ತನ್ನ ಪರಾಕ್ರಮ ಅಥವಾ ತನ್ನ ಶಕ್ತಿಯನ್ನು ತೋರಿಸೋದಕ್ಕೆ ಇಷ್ಟೊಂದು ದೊಡ್ಡ ಸ್ತೂಪವನ್ನು ಕಟ್ಟಿಸ್ತಾರೆ. ನಾವು ಇಲ್ಲಿ ಗಮನಿಸ್ತಿರ್ಬೋದು, ಇದೆಲ್ಲ ಹಳೆಯ ಕಾಲದ ಕಟ್ಟಡಗಳು. ಇಲ್ಲಿ ಬೌದ್ಧ ಬಿಕ್ಕುಗಳು ಮತ್ತು ಅಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುವಾಗ ಸ್ವಲ್ಪ ಆರಾಮ ಏನಾದ್ರು ತಗೋಬೇಕು ಅಂತಂದರೆ ಅದಕ್ಕೆ ಬೇಕಾದಂತಹ ಜಾಗವನ್ನು ಇಲ್ಲಿ ಮಾಡಿದ್ರು. ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಿದ್ದು ನೋಡ್ತಾ ಇರ್ಬೋದು. ಅದಕ್ಕೆ ತಕ್ಕನಾದ ಕಲ್ಲುಗಳೆಲ್ಲ ಇಲ್ಲಿದೆ, ಕಲ್ಲು ಕಂಬಗಳು ನೋಡಿ, ಇವೆಲ್ಲ ಕಲ್ಲು ಕಂಬಗಳು. ಕಾಲಾನಂತರದಲ್ಲಿ ಅದು ಅಳಿದೋದ್ಮೇಲೆ ಹಾಗೆ ಬಿಟ್ಟಿದ್ದಾರೆ. ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಕಂಚಿನ ಅರಮನೆಯ ಅಳಿದು ಉಳಿದಿರುವಂತಹ ಭಾಗ.
ಕಂಚಿನ ಅರಮನೆ 9 ಅಂತಸ್ತುಗಳಿಂದ ಕಟ್ಟಲ್ಪಟ್ಟಿತ್ತು. ಏನಕ್ಕೆ ಇದಕ್ಕೆ ಕಂಚಿನ ಅರಮನೆ ಅಂತ ಕರಿತಾ ಇದ್ರು ಅಂತಂದ್ರೆ 9 ಅಂತಸ್ತಿನ ಕಟ್ಟಡದ ಮೇಲೆ ಕಂಚಿನ ಮೇಲ್ಛಾವಣಿಯನ್ನು ಹೊದಿಸಿದ್ರು. ಹಾಗಾಗಿ ಇದನ್ನ ಕಂಚಿನ ಅರಮನೆ ಅಂತ ಕರಿತಾ ಇದ್ರು. ಇಲ್ಲಿ ಬೌದ್ಧ ಭಿಕ್ಕುಗಳು ತಮ್ಮ ಆಡಳಿತಕ್ಕೋಸ್ಕರ ಈ ಕಟ್ಟಡವನ್ನು ಬಳಸ್ಕೊತಾ ಇದ್ರು. ಅಂದರೆ ಈ ಶ್ರೀಲಂಕಾ ದೇಶದಲ್ಲಿರುವಂತಹ ಎಲ್ಲ ಬೌದ್ಧ ಕೇಂದ್ರಗಳನ್ನ ನೋಡ್ಕೊಳ್ಬೇಕಲ್ವಾ, ಅದಕ್ಕೊಂದು ಆಫೀಸ್ ಬೇಕಲ್ವಾ, ಆ ಆಫೀಸು ಇದಾಗಿತ್ತು. ಭಾರತದಲ್ಲಿ ನಾವೆಲ್ಲ ಆಯುರ್ವೇದವನ್ನು ಮರ್ತಿರುವಂತಹ ಸಂದರ್ಭದಲ್ಲಿ ನೀವು ಶ್ರೀಲಂಕಾದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೆಲ್ಲ ಆಯುರ್ವೇದ ಔಷಧಗಳನ್ನ ಒಂದು ಬೋಟ್ ಆಕಾರದಲ್ಲಿ, ದೋಣಿ ಆಕಾರದಲ್ಲಿ ಮಾಡಿಬಿಟ್ಟು ಒಂದು ಆಕೃತಿಯನ್ನು, ದೋಣಿ ಆಕಾರದ ಒಂದು ರಚನೆಯಲ್ಲಿ ಒಂದೆಲ್ಲ ಇಟ್ಟಿದ್ದಾರೆ. ಇದರಲ್ಲಿ ಎಲ್ಲ ರೀತಿಯ ಆಯುರ್ವೇದ ಮೂಲಿಕೆಗಳನ್ನ ಇಟ್ಟಿದ್ದಾರೆ. ನೋಡೋದಾದ್ರೆ ಇದರಲ್ಲಿ 93 ವಿಧದ ಗಿಡಮೂಲಿಕೆಗಳನ್ನ ಇಟ್ಟಿದ್ದಾರೆ. ಅದರಲ್ಲಿ ಔಡ್ಲು ಬೀಜ ಕೂಡ ಇದೆ ಗುರು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಔಡಲ್ಲ, ಏಲಕ್ಕಿ ಲವಂಗನ ಇಟ್ಟಿರ್ತಾರೆ, ಅರಿಶಿಣ ಇಟ್ಟಿದ್ದಾರೆ, ಮತ್ತು ಶುಂಠಿ ಇಟ್ಟಿರ್ತಾರೆ. ಇವು ದೊಡ್ಡಗುಲ್ಗಂಜಿ, ಈ ಥರ ಎಲ್ಲ ರೀತಿಯ 99 ಆಯುರ್ವೇದ ಗಿಡಮೂಲಿಕೆಗಳನ್ನ ಇಟ್ಟಿದ್ದಾರೆ ನೋಡಿ. ಅಯ್ಯ ನಾಮ ದಿಶಾನ್ ನೋಡಿ, ಇವರು ಹೆಸರು ಬಂದ್ಬಿಟ್ಟು ದಿಶಾನ್ ಅಂತ ಇವ್ರ ಹೆಸರು. ಇವರು ಇಲ್ಲಿ ಅಯ್ಯ ಕಲ್ಚರ್ ನೇಮ್ ಕ್ಯಾಂಡಿ. ಇಲ್ಲಿ ಏನು ನೋಡ್ತಿದ್ರೆ ಇದು ಕ್ಯಾಂಡಿ ಜನರ ಒಂದು ಸಾಂಪ್ರದಾಯಿಕ ಉಡುಗೆ. ಜೊತೆಗೆ ಇವರು ಇಲ್ಲಿ ತಬಲಾ ಬಾರಿಸ್ತಾ ಇದ್ದಾರೆ. ಇದಕ್ಕೆ ನಾವು ತಬಲಾ ಅನ್ಬೋದು, ಡಮರುಗ ಅನ್ಬೋದು, ಗೊತ್ತಿಲ್ಲ. ಇಲ್ಲೇನು ಹಾಕಿದಾರಲ್ವಾ, ಇದನ್ನ ಮೇಕೆಯ ಚರ್ಮದಿಂದ ಮಾಡಿರ್ತಾರಂತೆ. ಇದು 2ನೇ ಶತಮಾನದಲ್ಲಿ ಕಟ್ಟಿರಬಹುದಾದಂತಹ ಮತ್ತೊಂದು ಸ್ತೂಪ. ಇದಕ್ಕೆ ಚೇತಿ ಅಂತ ಕರೀತಾರೆ ಸಿಂಹಳ ಭಾಷೆಯಲ್ಲಿ. ಇಲ್ಲೇ ನೋಡ್ತಾ ಇದ್ದಾರೆ, ಇದಕ್ಕೆ ಕಲ್ಲಿನ ಬುನಾದಿಯನ್ನು ಹಾಕಿದ್ದಾರೆ. ಹಾಗಾಗಿ ಇದಕ್ಕೆ ಶಿಲಾಚೇತಿ ಅಂತ ಕರೀತಾರೆ. ಈ ಶಿಲಾಚೇತಿಯನ್ನು ಇದೇ ಥರದನ್ನು ನೀವು ಅಲ್ಲಿ ನೋಡಿದ್ರಿ ಮೀನ್ತಲೆಯಲ್ಲಿ. ಇಲ್ಲಿ ನೀವು ನೋಡ್ತಾ ಇರೋದಾದರೆ ಇಲ್ಲಿ ನಾಗಗಳನ್ನು ಕಾವಲಿಗೆ ನಿಲ್ಲಿಸಿದ್ದಾರೆ. ಬೌದ್ಧ ಧರ್ಮದಲ್ಲಿ ನಾಗಗಳ ಪಾತ್ರ ತುಂಬ ಪ್ರಮುಖವಾದದ್ದು. ಅಂದರೆ ಇವರು ಈ ನಾಗ ದೇವತೆಗಳನ್ನ ಅವರ ಬೌದ್ಧ ಧರ್ಮದ ಪವಿತ್ರ ಕ್ಷೇತ್ರಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಅಂತ ಇಟ್ಟಿರ್ತಾರೆ. 7 ಎಡೆಗಳ ಸರ್ಪ ನಾಗರಾಜ ನೀವು ನೋಡ್ತಾ ಇರ್ಬೋದು. 1 2 3 6 1 7. ಹಿಂದೂ ದೇವಾಲಯ ಆಗಿದ್ದಂತಾರೆ ಅಲ್ಲಿ ದ್ವಾರಪಾಲಕರು ನಿಂತಿರ್ತಾರೆ. ಅವ್ರ ಕೈಲಿ ವಿಧವಾದ ಆಯುಧಗಳಿರುತ್ತೆ. ಬೇರೆ ಬೇರೆ ಆಯುಧಗಳು ಬೇರೆ ಬೇರೆ ಇದನ್ನು ಸೂಚಿಸುತ್ತೆ. ಅದೇ ರೀತಿ ಇಲ್ಲಿ ನಾಗಗಳನ್ನ ನಿಲ್ಲಿಸಿದ್ದಾರೆ ನೋಡಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇದರ ಹೆಸರು ಜೇತವನ ರಾಮಯ್ಯ ಅಂತ. ಜೇತವನ ರಾಮಯ್ಯ ಬಂದ್ಬಿಟ್ಟು ಪ್ರಪಂಚದಲ್ಲಿರುವಂತಹ ಅತಿ ದೊಡ್ಡ ಸ್ತೂಪ. ಅತಿ ದೊಡ್ಡ ಸ್ತೂಪ ಅಂತಂದರೆ ಈ ಥರದ ಸ್ತೂಪ ನಾವೆಲ್ಲೂ ನೋಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ, ಅಷ್ಟು ದೊಡ್ಡ ಸ್ತೂಪ ಇದು. ನಾನು ಹಿಂದೆ ನೋಡ್ತಿದ್ದೀರಲ್ಲ ಜೇತವನ ರಾಮಯ್ಯ, ಇದು ಇಟ್ಟಿಗೆಗಳಿಂದ ಮಾಡಲ್ಪಟ್ಟಿರುವಂತಹ ಪ್ರಪಂಚದ ಅತಿ ದೊಡ್ಡ ಕಟ್ಟಡ. ಇಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಲಿಕ್ಕೆ ಊಹೆ ಕೂಡ ಮಾಡೋಕ್ಕಾಗಲ್ಲ ಇವತ್ತಿನ ಕಾಲದಲ್ಲಿ. ಆದರೆ ಅವತ್ತು 3ನೇ ಶತಮಾನದಲ್ಲಿ ರಾಜ ಮಹಾಸೇನ ಬುದ್ಧನ ಕೆಲವೊಂದಿಷ್ಟು
ಪಳೆಯುಳಿಕೆಗಳನ್ನು ಇದ್ರೊಳಗಡೆ ಇಟ್ಬಿಟ್ಟು ಕೇಂದ್ರ ಭಾಗದಲ್ಲಿ ಇಟ್ಬಿಟ್ಟು ಇಷ್ಟು ದೊಡ್ಡ ಆಕೃತಿಯನ್ನು ನಿರ್ಮಾಣ ಮಾಡ್ತಾರೆ. ಇದು ಒಂದು ಕಾಲದಲ್ಲಿ ಗೀಜಾ ಪಿರಮಿಡ್ಗಿಂತ ಎತ್ತರವಾದಂತಹ ಆಕೃತಿ. ಅಂದರೆ ನೀವೇನು ನೋಡ್ತಿದ್ರಲ್ಲಿ ಮೇಲ್ಗಡೆ ಒಂದು ಕಂಬ ಇದೆಯಲ್ವಾ, ಆ ಕಂಬ ತುಂಬ ಎತ್ತರವಾಗಿ ಅಂದರೆ 400 ಅಡಿಗಳ ಎತ್ತರ, ಭೂಮಟ್ಟದಿಂದ 400 ಅಡಿಗಳ ಎತ್ತರದವರೆಗೂ ಇತ್ತು. ಆದರೆ ಕಾಲಾನಂತರದಲ್ಲಿ ಅದು ಬಿದ್ದೋಗ್ಬಿಟ್ಟಿದೆ. 400 ಅಡಿ ಅಂದರೆ 122 ಮೀಟರ್ ಇದ್ದಂತಹ ಈ ಒಂದು ಸ್ತೂಪ ಇವಾಗ ಕೇವಲ 70 ಮೀಟರ್ ಮಾತ್ರ ಇದೆ, ಮಿಕ್ಕಿದ್ದು ನಾಶವಾಗಿ ಹೋಗಿದೆ. 312 ಅಡಿಗಳ ಸುತ್ತಳತೆಯನ್ನು ಹೊಂದುವುದರ ಮುಖಾಂತರ ಪ್ರಪಂಚದ ಅತಿ ದೊಡ್ಡ ಸ್ತೂಪವಾಗಿ ಹೊರಹೊಮ್ಮಿದೆ ಇದು. ಇನ್ನು ಇದನ್ನ ಹಲವಾರು ಪದರಗಳಲ್ಲಿ ಕಟ್ಟಿದ್ದಾರೆ, ಲೇಯರ್ಗಳು ತುಂಬಾ ಇದೆ ಇದರೊಳಗಡೆ. ಮೇಲಿರುವಂತಹ ಲೇಯರ್ ಅಲ್ಲಿ ಚಿಕ್ಕ ಚಿಕ್ಕ ಇಟ್ಟಿಗೆಗಳನ್ನ ಬಳಸಿರೋದನ್ನ ನೀವು ಕಾಣಬಹುದು. ನಾವಿವಾಗ ಜೇತವನ ರಾಮ ದೇವಸ್ಥಾನದ ಹತ್ರ ಇದ್ದೀವಿ. ಈ ದೇವಸ್ಥಾನ ಈಗ ಒಂಥರ ನಾವು ಹಂಪಿನ ನೋಡ್ದಂಗೆ ಆಗುತ್ತೆ ನೋಡ್ರಪ್ಪ. ಹಂಪಿಯಲ್ಲಿ ಯಾವ ಥರ ಎಲ್ಲದೂ ಒಡೆದು ಹೋಗ್ಬಿಟ್ಟಿದೆಯೋ ಹಾಗೆ ಇಲ್ಲಿ ಅಳಿದು ಸ್ವಲ್ಪ ಉಳ್ಕೊಂಡಿದೆ. 2ನೇ ಶತಮಾನದಲ್ಲಿ ರಾಜ ಇಷ್ಟು ದೊಡ್ಡದಾಗಿ ಕಟ್ಟೋನೆ ಅಂದರೆ ಅಜ್ಜಿ ಎಷ್ಟು ದುಡ್ಡು ಮಡಗಿರ್ಬೋದು, ಜನಗಳ ಮೇಲೆ ಎಷ್ಟು ತೆರಿಗೆ ಹಾಕಿರ್ಬೋದು ಅಲ್ವಾ. ಇದೆಲ್ಲ ಜನರು ತೆರಿಗೆ ಹಣದಿಂದ ಕಟ್ಟಿರುವಂಥ ದೇವಸ್ಥಾನಗಳು, ರಾಜನ್ಗೇನು ಮೇಲಿಂದ ಬರಲ್ವಲ್ಲ. ನೋಡ್ತಾ ಇದ್ರಲ್ವ, ಇಲ್ಲಿಂದ ನಾವು ಈ ಥರ ಎಂಟ್ರೆನ್ಸ್, ಇದು ನಾವಿವಾಗ ಇರುವಂಥ ಜಾಗ. ಎಷ್ಟು ಎತ್ತರ ಕಂಬಗಳು ಕಟ್ಟೋರು ನೋಡಿ. ಅದಾದ ನಂತರ ಈ ಥರ ಇತ್ತು ದೇವಸ್ಥಾನ. ಮೇಲೆ ಎಷ್ಟು ಎತ್ತರ ಇರ್ಬೋದಿತ್ತು ಅದು. ಇಲ್ಲಿ ಬಾಗಿಲನ್ನ ಇಷ್ಟು ಎತ್ತರ ಇಟ್ಟವ್ರೆ. ಇಲ್ಲಿ ಇವ್ರು ಫೇಲ್ ಆಗಿರೋದಿಲ್ಲ ಅಂತ ನಾನು ಅಬ್ಸರ್ವ್ ಮಾಡಿದಾಗ ನಂಗೆ ಅರ್ಥ ಆಯಿತು. ಇವ್ರು ನಮ್ಮ ಥರ ಇಂಟರ್ಲಾಕಿಂಗ್ ಸಿಸ್ಟಮ್ನ ಭಾಳ ಕಡಿಮೆ ಯೂಸ್ ಮಾಡೋರೆ. ಎಲ್ಲೂ ಇಂಟರ್ಲಾಕಿಂಗ್ ನಾವು ನೋಡಲೇ ಇಲ್ಲ. ನಾವು ಭಾರತದಲ್ಲಿ ನೋಡೋದಾದರೆ ತುಂಬ ಇಂಟರ್ಲಾಕಿಂಗ್ ಸಿಸ್ಟಮ್ನ ಬಳಕೆ ಮಾಡಿರ್ತಾರೆ. ಇಂಟರ್ಲಾಕಿಂಗ್ ಅಂದರೆ ಗೊತ್ತಿರ್ಬೋದು, ಈ ಕಂಬ ಇದೆಯಲ್ಲ, ಈ ಕಂಬದ ಪಕ್ಕ ಸುಮ್ಮನೆ ನಿಲ್ಲಿಸಿರಲ್ಲ, ಇದ್ರ ಒಳಗಡೆ ಏದಾದ್ರು ಸೇರ್ಕೊಂಡಿರುತ್ತೆ. ನೋಡಿದ್ರೆ ಇಲ್ಲೆಲ್ಲೂ ಏನು ಸೇರ್ಕೊಂಡಿಲ್ಲ, ಸುಮ್ಮನೆ ನಿಲ್ಸೋರು. ಹಿಂಗಾಗಿನೇ ಇದು ಫೇಲರ್ ಆಗಿದೆ. ಜೊತೆಗೆ ಇಲ್ಲಿ ನೀವು ನೋಡ್ತಾ ಇದ್ರೆ ಇದು ಫುಲ್ಲು ಮರಳುಗಲ್ಲು. ಈ ಮರಳುಗಲ್ಲು ಸೌದು ಹಾಳಾಗಿ ಹೋಗ್ಬಿಟ್ರು. ಇದನ್ನೇ ಇವಾಗ ಸಂರಕ್ಷಣೆ ಮಾಡೋಂಥ ಕೆಲಸ ಮಾಡಿದ್ದಾರೆ. ಸ್ವಲ್ಪ ಇಲ್ಲಿ ನೀವು ಮೇಲೆ ನೋಡ್ತಾ ಇದ್ರೆ ಇದೆಲ್ಲ ಇವಾಗ ಇತ್ತೀಚೆಗೆ ಹಚ್ಚಿರುವಂತಹ ಸಿಮೆಂಟ್, ಇದು ಬಣ್ಣದ ಸಿಮೆಂಟ್ನ ಹಚ್ಚವ್ರೆ. ಇಲ್ಲಿ ಇಟ್ಟವ್ರು ನೋಡಪ್ಪ, ಎಷ್ಟೋ ಒಂದು 9 ರಿಂದ 10 ಹೋಲ್ಗಳನ್ನ ಮಾಡಿಬಿಟ್ಟು ಅದರಲ್ಲಿ ಕಂಬ ನೆಟ್ಬಿಟ್ಟು ಅದ್ರ ಮೇಲೆ ವಿಗ್ರಹವನ್ನು ನಿಲ್ಲಿಸಿದ್ದಾರೆ. ನೋಡಿದ್ರೆ ನಾವು ಅದು ಅಷ್ಟು ಎತ್ತರ ಇದೆ ಅಂದರೆ ಇದೆಲ್ಲನೂ ಅಷ್ಟು ಎತ್ತರ ಇರುತ್ತೆ. ಇಲ್ಲಿ ವಿಗ್ರಹ ಸುಮಾರು ಅಷ್ಟು ಎತ್ತರ ಇರುತ್ತೆ. ನೋಡಿ, ಇಲ್ಲೊಂದು ಅಲಮ್ಸ್ ಹಾಲ್ ಇದೆ. ಈ ಅಲಮ್ಸ್ ಹಾಲ್ನ ನೀವು ಮಿಂತಾಲಿಯಲ್ಲಿ ಸಹ ನೋಡಿದ್ರಿ. ಅಲಮ್ಸ್ ಹಾಲ್ನ ಕೆಲಸ ಏನಪ್ಪಾ ಅಂತಂದ್ರೆ ಇಲ್ಲಿ ಯಾರಾದರೂ ವ್ಯಕ್ತಿಗಳು ಬಂದ್ಬಿಟ್ಟು ದಾನ ಕೊಡ್ಬೋದಿತ್ತು, ಬೇಕಾದವರು ಅದನ್ನ ತಗೋಬೋದಿತ್ತು. ಅದರ ಜೊತೆಗೆ ಇದು ಮಾನಸ್ಟ್ರಿಯಾಗಿ ಕೂಡ ಕೆಲಸನ ನಿರ್ವಹಿಸ್ತಾ ಇತ್ತು. ಇದು ಶ್ರೀಲಂಕಾದಲ್ಲಿರುವಂಥ ಅತ್ಯಂತ ಹಳೆಯ ಮಾನಸ್ಟ್ರಿಗಳಲ್ಲಿ ಇದು ಕೂಡ ಒಂದು. ನಾವಿವಾಗ ಹೋಗ್ತಾ ಇರೋದು ಶ್ರೀಲಂಕಾ ದೇಶದ ಮೊದಲ ಸ್ತೂಪಕ್ಕೆ. ಈ ಸ್ತೂಪದ ಹೆಸರು ತೂಪಾರಾಮಯ್ಯ ಅಂತ. ಸ್ತೂಪದ 4 ಭಾಗಗಳಲ್ಲಿ ನೀವು ಈ ರೀತಿಯ ಕಟ್ಟಡಗಳನ್ನ ನೋಡಬಹುದು. ಈ ಕಟ್ಟಡಗಳಲ್ಲಿ ಬುದ್ಧಿಸ್ಟ್ ಮಾಂಕ್ಗಳು ಉಳ್ಕೋತಾ ಇದ್ರು. ಕುಡಿಯೋ ನೀರಿನ ವ್ಯವಸ್ಥೆಗೆ ಇಲ್ಲೊಂದು ಬಾವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಪ್ರದೇಶದಲ್ಲಿ, ಅನುರಾಧಪುರ ಪ್ರದೇಶದಲ್ಲಿ ನೀರಿನ ಅಂದ್ರೆ ಅಂತರ್ಜಲದ ಮಟ್ಟ ತುಂಬಾ ಅತ್ಯುತ್ತಮವಾಗಿದೆ. ನೋಡಿ, ನಾವು ಇಲ್ಲೊಂದು ಮೂನ್ ಸ್ಟೋನ್ ನ ನೋಡ್ತಾ ಇದೀವಿ. ಈ ಮೂನ್ ಸ್ಟೋನ್ ನಲ್ಲಿ ಆನೆ, ಹಸು, ಸಿಂಹ, ಕುದುರೆ, ಮತ್ತೆ ಆನೆ, ಹಸು, ಸಿಂಹ, ಕುದುರೆ. ಆನೆ ಬಂದ್ಬಿಟ್ಟು ಗಾತ್ರವನ್ನ ಸೂಚಿಸುತ್ತೆ, ಹಸು ಬಂದ್ಬಿಟ್ಟು ಕರುಣೆಯನ್ನ ಸೂಚಿಸುತ್ತೆ, ಸಿಂಹ ಬಂದ್ಬಿಟ್ಟು ಸಾಮರ್ಥ್ಯವನ್ನ ಸೂಚಿಸುತ್ತೆ, ಕುದುರೆ ಬಂದ್ಬಿಟ್ಟು ಶಕ್ತಿಯನ್ನ ಸೂಚಿಸುತ್ತೆ. ಇನ್ನು ಈ ಸ್ತೂಪ ಮೊದಲನೇ ಸ್ತೂಪ ಅನ್ನೋ ವಿಶೇಷದ ಜೊತೆಗೆ ಬುದ್ಧನ ಭುಜದ ಬಲಭಾಗದ ಮೂಳೆಯನ್ನ ಈ ಸ್ತೂಪದೊಳಗಡೆ ಇಟ್ಟಿದ್ದಾರೆ. ಅದು ಕೂಡ ಈ ಸ್ತೂಪದ ಮತ್ತೊಂದು ವಿಶೇಷ. ನೋಡಿ, ಅಲ್ಲಿ ಇದೆಯಲ್ಲ ಮೊದಲ ಸ್ತೂಪ, ಅದು ತೂಪಾರಾಮಯ್ಯನ. ಅದ್ರ ಪಕ್ಕದಲ್ಲಿನೇ ಇನ್ನೊಂದು ಸ್ತೂಪ ಇದೆ, ಚಿಕ್ಕ ಸ್ತೂಪ. ಇದನ್ನ ಪಾದಲಂಜನ ಸ್ತೂಪ ಅಂತ ಕರೀತಾರೆ. ಲಂಜನ ತಿಸ ಅನ್ನೋ ಒಬ್ಬ ರಾಜ ಇದನ್ನ ಕಟ್ತಾರೆ. ನಾವಿವಾಗ ಜೋಡಿ ಕೊಳದ ಹತ್ರ ಇದೀವಿ. ನಮ್ಮ ಚಿತ್ರದುರ್ಗ ಕೋಟೆಯಲ್ಲಿ ಹೇಗೆ ಅಕ್ಕ ತಂಗಿ ಹೊಂಡ ಇದೆಯೋ ಅದೇ ತರ ಇಲ್ಲಿ ನೋಡಿ ಟ್ವಿನ್ ಪಾಂಡ್ಸ್ ಅಂತ ಕರೀತಾರೆ ಇವನ್ನ, ಜೋಡಿ ಕೊಳಗಳು. 8 ರಿಂದ 9ನೇ ಶತಮಾನದ ನಡುವೆ ಶ್ರೀಲಂಕಾ ದೇಶದಲ್ಲಿ ನೀರಿನ ಕೊರತೆಯನ್ನ ನೀಗಿಸೋದಕ್ಕೆ ಈ ಟ್ವಿನ್ ಪಾಂಡ್ಸ್ ಗಳನ್ನ ಕಟ್ತಾರೆ. ಬೇಸಿಗೆ ಸಮಯದಲ್ಲಿ ನೀರಿನ ಅಭಾವ ಬರಬಾರ್ದಲ್ವ, ಹಾಗಾಗಿ ಈ ಟ್ವಿನ್ ಪಾಂಡ್ಸ್ ಗಳನ್ನ ಕಟ್ಟಿರ್ತಾರೆ. ವಿಶೇಷವಾಗಿ ಇಲ್ಲಿ ಬುದ್ಧಿಸ್ಟ್ ಮಾಂಕ್ಗಳು ಸ್ನಾನ ಮಾಡೋದಕ್ಕೆ, ಅವರು ತಮ್ಮನ್ನ ತಾವು ಬಹಿರಂಗ ಶುದ್ಧಿಯನ್ನ ಮಾಡ್ಕೊಳ್ಳೋದಕ್ಕೆ ಇದನ್ನ ಬಳಸ್ತಾರೆ.
ನಿಮ್ಮ ಮುಂದಿರುವ ಈ ಬೃಹದಾಕಾರದ ಕಟ್ಟಡಕ್ಕೆ ಅಭಯಗಿರಿ ವಿಹಾರ ಅಂತ ಕರೀತಾರೆ. ಏನಕ್ಕೆ ಈ ಸ್ತೂಪಕ್ಕೆ ಅಭಯಗಿರಿ ವಿಹಾರ ಅಂತ ಹೆಸರು ಬಂತು ಅಂತಂದ್ರೆ, ಇದನ್ನ ಒಂದ್ ಕಾಲದಲ್ಲಿ ಅನುರಾಧಪುರವನ್ನ ಚೋಳರು ಅಂದ್ರೆ ಸುಮಾರು 1ನೇ ಶತಮಾನದ ಹತ್ತಿರದಲ್ಲಿ ಚೋಳರು ಇದನ್ನ ಆಕ್ರಮಿಸಿಕೊಂಡಿರ್ತಾರೆ. ರಾಜ ವಲ್ಲಗಾಂಬ ಅವರು ಈ ಪ್ರದೇಶವನ್ನ ಮತ್ತೆ ವಶಪಡಿಸ್ಕೊಂಡಾದ್ಮೇಲೆ ಈ ಒಂದು ಬೃಹದಾಕಾರದ ಸ್ತೂಪವನ್ನ ಕಟ್ತಾರೆ. ಈ ಸ್ತೂಪವನ್ನ ಕಟ್ಟಿದ್ಮೇಲೆ ಅಭಯಗಿರಿ ವಿಹಾರ ಅಂತ ಹೆಸರು ಕೊಡ್ತಾರೆ. ಅಭಯಗಿರಿ ವಿಹಾರ ಅಂದ್ರೆ ಏನು ಅಂದ್ರೆ, ಅಭಯ ಅಂದ್ರೆ ಒಂಥರ ಪ್ರೊಟೆಕ್ಷನ್, ನಾನಿದ್ದೀನಿ ಅನ್ನೋ ಅರ್ಥದಲ್ಲಿ. ಮಹಾತಿಸ್ಸ ತೇರ ಅನ್ನುವಂತಹ ಬುದ್ಧಿಸ್ಟ್ ಮಾಂಕ್ ಹೆಸರಲ್ಲಿ ಇದನ್ನ ಕಟ್ತಾರೆ. ಆ ಬುದ್ಧಿಸ್ಟ್ ಮಾಂಕ್ ವಲ್ಲಗಾಂಬನಿಗೆ ರಾಜಗುರು ಆಗಿರ್ತಾರೆ. 4 ಮತ್ತು 5ನೇ ಶತಮಾನದಲ್ಲಿ ಇದರ ಪ್ರಸಿದ್ಧಿ ಎಲ್ಲೆಲ್ಲ ಹರಡಿರುತ್ತಪ್ಪ ಅಂದ್ರೆ, ಪ್ರಪಂಚದಾದ್ಯಂತ ಇರುವ ಎಲ್ಲಾ ಬೌದ್ಧರಿಗೂ ಒಂದ್ಸಲನಾದ್ರೂ ಇಲ್ಲಿಗೆ ಬರಬೇಕು ಅನ್ನೋ ಒಂದು ಆಸೆ ಮೂಡೋ ತರ ಅಷ್ಟು ಪ್ರಸಿದ್ಧಿ ಹಬ್ಬಿರುತ್ತೆ ಇದ್ರ ಮೇಲೆ. ಅಂತಂದ್ರೆ ನಮ್ಮ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಒಂದ್ಸಲ ಹ್ಯೂಯನ್ ಸಾಂಗ್ ಅನ್ನೋ ಒಬ್ಬ ಚೈನೀಸ್ ಯಾತ್ರಿಕರು ಬಂದಿದ್ರು. ಅವ್ರು ಬಂದ್ಬಿಟ್ಟು ಅವರ ಅನುಭವಗಳನ್ನ ಅದೆಲ್ಲ ಬರ್ದೋದಾಗ ನಮ್ಮ ಚಾಲುಕ್ಯ ಸಾಮ್ರಾಜ್ಯದ ಪರಂಪರೆ ಅಂದರೆ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಶಕ್ತಿ ಪ್ರಪಂಚದಾದ್ಯಂತ ಗೊತ್ತಾಗಿತ್ತು. ಅವರು ಮತ್ತೆ ಹೆಸರಿಸಿದ್ರು ಅಲ್ಲಿ ಏನಂತಂದರೆ, ಪ್ರಪಂಚದಲ್ಲಿರುವ 4 ಅತಿ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಚಾಲುಕ್ಯ ಸಾಮ್ರಾಜ್ಯ ಕೂಡ ಒಂದು ಅಂತ. ಅದೇ ಥರ ಫಾಕ್ಸಿಯನ್ ಅನ್ನೋ ಒಬ್ಬ ಬೌದ್ಧ ಯಾತ್ರಿಕ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲೊಂದು ಮೊನೆಸ್ಟ್ರಿ ಇರುತ್ತೆ. ಆ ಮೊನೆಸ್ಟ್ರಿಯಲ್ಲಿನ ಅನುಭವಗಳನ್ನ ಕುರಿತು ಅವ್ರ ಪುಸ್ತಕದಲ್ಲಿ ದಾಖಲೆ ಮಾಡ್ತಾರೆ. ಅವ್ರು ದಾಖಲೆ ಮಾಡಿ ತದನಂತರದಲ್ಲಿ ಒಂದು 50-60 ವರ್ಷ ಆದಮೇಲೆ ಈ ಮೊನೆಸ್ಟ್ರಿ ತುಂಬ ಪ್ರಸಿದ್ಧಿ ಪಡ್ಕೊಳ್ಳುತ್ತೆ. ನೀವಿಲ್ಲಿ ಒಂದು ಕಟ್ಟಡದ ಅವಶೇಷಗಳನ್ನು ನೋಡ್ತಾ ಇದ್ದೀರಾ. ಈ ಕಟ್ಟಡದ ಅವಶೇಷಗಳು ಅಭಯಗಿರಿ ಅಲ್ಲಿ ಸ್ತೂಪ ಕಾಣಿಸಿದೆಯಲ್ಲ, ಅದೇ ಸ್ತೂಪಕ್ಕೆ ಸಂಬಂಧಪಟ್ಟಂತ ಮೊನೆಸ್ಟ್ರಿ ಇದು. ಅನುರಾಧಪುರದಲ್ಲಿ ಕಂಡುಬರುವಂತಹ ಅತಿ ಹೆಚ್ಚು ವಿಸ್ತೀರ್ಣ ಹೊಂದಿರುವಂತಹ ಸ್ತೂಪ. ಇಲ್ಲಿ ಸ್ತೂಪ ಮತ್ತು ಮಾನೆಸ್ಟ್ರಿ ಎಲ್ಲ ಸೇರ್ಬಿಟ್ಟು ಸುಮಾರು 200 ಎಕರೆಗಿಂತ ಜಾಸ್ತಿ ನೆಲವನ್ನು ಆಕ್ರಮಿಸಿಕೊಂಡಿದೆ. ನಾವಿಲ್ಲೇನು ನೋಡ್ತಾ ಇದ್ದೀವಿ, ಇದು 1ನೇ ಶತಮಾನದಲ್ಲಿ ಕಟ್ಟಿದ್ದಂತಹ ಒಂದು ಮಾನೆಸ್ಟ್ರಿ. ಈ ಮಾನೆಸ್ಟ್ರಿಯಲ್ಲಿ ಸುಮಾರು 5,000 ಜನ ಬಿಕ್ಕುಗಳು ವಾಸ ಮಾಡ್ತಾ ಇದ್ರು ಅಂತ ಹೇಳ್ತಾಗುತ್ತೆ. ಚೈನೀಸ್ ಯಾತ್ರಕ ಫಲಕ್ ಹೀನ್ ಪ್ರಕಾರ ಇಲ್ಲಿ ಒಂದು ದೊಡ್ಡ ದೋಣಿ ಆಕಾರದೊಂದು ಇದೆ, 19 ಮೀಟರ್ ಉದ್ದ ಇದೆ. ಇದರಲ್ಲಿ 5,000 ಬೌಲ್ಗಳನ್ನ ಇಡ್ತಾ ಇದ್ರಂತೆ. 5,000 ಬಿಕ್ಕುಗಳಿಗೆ 5,000 ಬೌಲ್ ಊಟ. ನೋಡ್ತಾ ಇದ್ದೀರಲ್ಲ, ಇದರಲ್ಲಿ 5,000 ಬೌಲ್ಗಳನ್ನ ಇಡ್ತಾ ಇದ್ರು. ಹೇಳ್ದೆ ಅಲ್ವಾ ಅವಾಗಲೇ ಹೇಳ್ತಾ ಅಭಯಗಿರಿನಲ್ಲಿ 200 ಎಕರೆ ಜಾಗದಲ್ಲಿ ಕಟ್ಟಿದ್ದಾರೆ ಈ ಮಾನೆಸ್ಟ್ರಿನ ಅಂತ. ಆ ಮಾನೆಸ್ಟ್ರಿ, ದೇವಸ್ಥಾನ, ಆ ಸ್ತೂಪ ಎಲ್ಲ ಸೇರ್ಬಿಟ್ಟು 5,000 ಜನ ಒಂದು ಸಲ, ಅದೇ 200 ಎಕರೆ ಪಳೆಯುಳಿಕೆಗಳಿವೆಲ್ಲ. ನಾವು ಇವಾಗ ಶ್ರೀಲಂಕಾ ದೇಶದ ಗುರುತಾದಂತಹ ಮೂನ್ ಸ್ಟೋನ್ ನೋಡೋದಕ್ಕೆ ಬಂದಿದ್ದೀವಿ. ಈ ಮೂನ್ ಸ್ಟೋನ್ ನ ಪೆರಿವೇನ ಪ್ರಸಾದ ಅನ್ನುವಂತಹ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ. ಇಲ್ಲಿರುವಂತಹ ಮೂನ್ ಸ್ಟೋನ್ ನಲ್ಲಿ ಸಹ ಆನೆ, ಹಸು, ಸಿಂಹ, ಕುದುರೆ, ಬಾತುಕೋಳಿಯನ್ನ ಇಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ನೋಡೋ ಅರ್ಧ ಕಮಲ ಕೂಡ ಇದೆ. ನಾವಿವಾಗ ಎಲಿಫೆಂಟ್ ಪಾಂಡ್ ಹತ್ರ ಬಂದಿದ್ದೀವಿ, ಆನೆಯ ಕೊಳ. ಈ ಆನೆಯ ಕೊಳ ಅಲ್ಲಿದೆ, ಅಷ್ಟು ದೊಡ್ಡದಾಗಿದೆ. ಅದಕ್ಕಿಂತ ಮುಂಚೆ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲೇನಿದೆಯಲ್ಲ, ಇದು ಮೇಲಿಂದ ಎಲ್ಲ ಕಡೆಯಿಂದ ಬರುವಂತಹ ನೀರನ್ನ ಭೂಮಿ ಒಳಗಡೆಯಿಂದನೇ ಇಲ್ಲಿ ಚಾನಲ್ ಮಾಡೋರು ನೋಡಿ. ಸೊ ಅಲ್ಲಿ ಭೂಮಿ ಒಳಗಡೆಯಿಂದನೇ ಬರುತ್ತೆ, ಬಂದ್ಬಿಟ್ಟು ಇಲ್ಲಿ ಫಿಲ್ಟರ್ ಆಗುತ್ತೆ. ಕಸ ಕಡ್ಡಿ ಅಂಥದ್ದು ಇಂಥದ್ದೆಲ್ಲ ಇಲ್ಲೇ ಉದುರುತ್ತೆ. ಅದಾದ್ಮೇಲೆ ಮತ್ತೆ ಇಲ್ಲಿಂದ ಮುಂದಕ್ಕೆ ಖಾಲಿ ನೀರು ಹೋಗ್ಬಿಟ್ಟು ಈ ಕೊಳವನ್ನು ಸೇರುತ್ತೆ. ಈ ಕೊಳ ಇಲ್ಲೇ ಈ ಅನುರಾಧಪುರದ ಸುತ್ತಮುತ್ತ ಒಂದು 2-3 ಕೆರೆ ಇದಾವೆ. ಆ ಕೆರೆಗಳಿಗೆ ಕನೆಕ್ಟ್ ಆಗುತ್ತೆ. ಇವ್ರಿಗೆ ಈ ಟೆಕ್ನಾಲಜಿ ಎಲ್ಲ ಹೇಗೆ ಪರಿಚಯ ಆಯಿತು ಅಂತ ನೋಡೋದಾದ್ರೆ, ಇವ್ರಿಗೆ ಟೆಕ್ನಾಲಜಿ ಪರಿಚಯ ಆಗೋದಕ್ಕೆ ಬಹುಮುಖ್ಯ ಕಾರಣ ಚೋಳರು. ಯಾಕಂತಂದ್ರೆ ಚೋಳರಿಗೂ ಇವ್ರಿಗೂ ಒಂದು ಜಗಳ ಆಗ್ತಾ ಇತ್ತು, ಇಲ್ಲ ಮದುವೆ ಆಗ್ತಾ ಇತ್ತು, ಎರಡರಲ್ಲೊಂದು ಆಗ್ತಿತ್ತು. ಆ ಮದುವೆ ಆದಂಥ ಸಂದರ್ಭದಲ್ಲಿ 2 ಕಡೆಯಿಂದ ಟೆಕ್ನಾಲಜಿನ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ರು. ಇವಾಗ ಉದಾಹರಣೆಗೆ ಭಾರತ, ರಷ್ಯಾ ಹಲವು ಸಮಯದಲ್ಲಿ ಟೆಕ್ನಾಲಜಿನ ಎಕ್ಸ್ಚೇಂಜ್ ಮಾಡ್ಕೊಂಡಿದೆ, ಆಯಿತಾ. ಅದೇ ಥರ ಈ ಸಾಮ್ರಾಜ್ಯಗಳೆರಡೂ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ವು. ಆ ಟೆಕ್ನಾಲಜಿ ಎಕ್ಸ್ಚೇಂಜ್ ಮಾಡ್ಕೊಂಡಾಗ ಕಟ್ಟಿರುವಂತಹ ಕೊಳ ಇದು. ನಾವೇ ಹೋಗಿ ಬಂದಿರೋದು ಲಂಕಾರಾಮಯ್ಯ ಅನ್ನೋಂಥ ಒಂದು ಸ್ತೂಪಕ್ಕೆ. ಈ ಸ್ತೂಪನ 1ನೇ ಶತಮಾನದಲ್ಲಿ ಕಟ್ತಾರೆ. ವಲ್ಲಗಾಂಬ ಇದಕ್ಕೆ ಹಣ ನೀಡಿದಂತಹ ರಾಜ. ಇನ್ನು ನಾವು ನೋಡೋದಾದ್ರೆ ಇಲ್ಲಿ ಕೂಡ ಬುದ್ಧನ ಕೆಲವೊಂದಿಷ್ಟು ದೇಹದ ಅಂಗಗಳನ್ನ ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಕಂಬಗಳನ್ನ ನೋಡ್ತಾ ಇದ್ರೆ ನೀವು, ಈ ತರದ ಕಂಬಗಳು 2ನೇ ಸ್ತೂಪದಲ್ಲಿ ನೀವು ನೋಡ್ತಾ ಇರೋದು. ಈ ತರದ ಕಂಬಗಳಿರುವಂತಹ ಸ್ಟ್ರಕ್ಚರ್ಗೆ ಒಟದಗ ಅಂತ ಕರೀತಾರೆ. ಈ ಒಟದಗನ ಏನಕ್ಕೆ ಬಳಸ್ತಾ ಇದ್ರು ಅಂತಂದ್ರೆ, ಇದ್ರ ಸುತ್ತ ಜನ ಸುತ್ತಾಡೋದಕ್ಕೆ ಮತ್ತೆ ಇದ್ರ ರಕ್ಷಣೆಗೆ ಈ ಕಲ್ಲುಗಳನ್ನ ಬಳಸ್ತಾ ಇದ್ರು. ಇಲ್ಲೊಂದು ಒಳ್ಳೆ ಬಿಸ್ನೆಸ್ ಮಾಡಲ್ ಇದೆ, ನೀವು ಅರ್ಥ ಮಾಡ್ಕೋಬೇಕು ಇದನ್ನ. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಇದು 200 ರೂಪಾಯಿ ಟಿಕೆಟ್. ನೀವು 200 ರೂಪಾಯಿ ಟಿಕೆಟ್ನ ಖರೀದಿ ಮಾಡಿದ್ರೆ ಇವರು ಇಲ್ಲಿರುವಂತಹ ಸ್ತೂಪಗಳಿಗೆ ಕರೆಂಟನ್ನ ಸರಬರಾಜು ಮಾಡ್ತಾರಲ್ವಾ, ಅವರಿಗೆ ಬಿಲ್ ಪೇ ಮಾಡೋದಕ್ಕೆ ಅದನ್ನ ಬಳಕೆ ಮಾಡ್ತಾರೆ. 100 ರೂಪಾಯಿ ಬೇರೋದಕ್ಕೆ ನೀವೇನಾದ್ರು 2,400 ರೂಪಾಯಿ ಪೇ ಮಾಡಿದ್ರೆ ಇದನ್ನ ಮೇಂಟೈನ್ ಮಾಡ್ತಾರಲ್ವಾ, ಅದ್ರ ಖರ್ಚಿಗೆ ಇದನ್ನ ಹಾಕೋತಾರೆ. 100, 200, 500, 1000, 1200, 2400 ಈ ಥರ ಬೇರೆ ಬೇರೆ ಇದೆ. 50 ರೂಪಾಯಿನೂ ಇದೆ, 20 ರೂಪಾಯಿನೂ ಇದೆ. ನಾಮ No, it is Lankarama. Yeah. Okay. Full Lankarama temple. No, okay. Lankarama temple I know. Yeah. What is this is called what? What is the name of this? White. Yeah, white note.
ಓ ಓಕೆ. ಇದರ ಹೆಸರು ಪಿರಿತ್ ನೂಲ್ ಅಂತ. ಇವಾಗ ನಾನು 2ನೇ ಸಲ ಕಟ್ಸ್ಕೊತಾ ಇದ್ದೀನಿ. ಮೊದಲನೇ ಸಲ ನನಗೆ ಕತ್ರಗಮನಲ್ಲಿ ಕಟ್ಟಿದ್ರು, ಇದು 2ನೇದು. ಇದು ಲಂಕಾರಾಮಯ್ಯ ದೇವಸ್ಥಾನ. ಇದರ ಹೆಸರು ಬಸವಕ್ಕುಲಾಮ ಕೆರೆ ಅಂತ. ಈ ಬಸವಕ್ಕುಲಾಮ ಕೆರೆ 2ನೇ ಶತಮಾನದಲ್ಲಿ ಕಟ್ಟಲಾಗಿದೆ ಅಂತ ಹೇಳ್ತಾರೆ. ಅವತ್ತಿಂದ ಇವತ್ತರೆಗೂ ಇದು ಜನರಿಗೆ ನಿರಂತರವಾಗಿ ಸೇವೆಯನ್ನು ಕೊಡ್ತಿದೆ. ಯಾವ ರೀತಿ ಅಂತಂದ್ರೆ ಜನ ತಮ್ಮ ಕೃಷಿಗೆ ಬೇಕಾದಂತಹ ನೀರನ್ನ ಈ ಕೆರೆಯಿಂದ ತಗೋತಾರೆ. ಇದೊಂದೇ ಕೆರೆ ಅಲ್ಲ, ಈ ತರ ಶ್ರೀಲಂಕಾದಲ್ಲಿ ಸಾವಿರಾರು ಕೆರೆಗಳನ್ನ ಅವಾಗಲೇ ಕಟ್ಬಿಡೋರೆ ಶತಮಾನಗಳ ಹಿಂದೆ. ಏನಕ್ಕೆ ಅಂತಂದ್ರೆ ಇಲ್ಲಿರೋ ಜನರಿಗೆ ಬಹುಮುಖ್ಯವಾಗಿ ಬೇಕಾದಂಥದ್ದು ಆಹಾರ. ಇವರು ಹೊರಗಡೆಯಿಂದ ಆಹಾರನ ತರಬೇಕು ಅಂತಂದ್ರೆ, ಆಹಾರ ಧಾನ್ಯಗಳನ್ನ ತರಬೇಕು ಅಂತಂದ್ರೆ ಅದಕ್ಕೆ ಬಹಳಷ್ಟು ಹಣ ನೀಡಬೇಕಿತ್ತು. ಯಾಕಂತಂದ್ರೆ ಅವತ್ತಿನ ಕಾಲಕ್ಕೆ ಬರೀ ಸಮುದ್ರ ಮಾರ್ಗ ಮಾತ್ರ ಇತ್ತು ಇವ್ರಿಗೆ. ಅವಾಗ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಎಲ್ಲ ಬೀಳ್ತಾ ಇತ್ತು. ಆ ದೇಶದ್ದು ಈ ದೇಶದ್ದು ಟ್ಯಾಕ್ಸು ಅದೆಲ್ಲ ಜಾಸ್ತಿ ಆಗ್ತಿತ್ತು. ಹಾಗಾಗಿ ಇವರು ಸ್ವಾವಲಂಬಿಯಾಗಿ ಬದುಕೋದಕ್ಕೋಸ್ಕರ ಈ ಕೆರೆ ತುಂಬ ಸಹಾಯ ಮಾಡಿದೆ ಇವ್ರಿಗೆ. ತುಂಬ ಜನ ಅಂದ್ಕೊಂಡಿರ್ತೀರಾ ಇಂಡಿಯಾ ಮತ್ತು ಶ್ರೀಲಂಕಾ ಎರಡೂ ಒಂದೇ ದೇಶ ಅಂತ. ಅಂದರೆ ಅಷ್ಟೊಂದು ಡಿಫ್ರೆನ್ಸ್ ಇರೋಲ್ಲ, ಎರಡು ಒಂದೇ ಅಂತ. ಬಟ್ ಅದರಲ್ಲಿ ಡಿಫ್ರೆನ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕಡೆ ಒಂದೊಂದು ಕಡೆ ರೋಡ್ಗೆ ಒಂದೊಂದು ಕಡೆ ಮಾತ್ರ ಕ್ಲೋಸ್ ಗೇಟ್ ಇದೆ ನೋಡಿ. ಆ ಕಡೆ ಕ್ಲೋಸ್ ಗೇಟ್ ಇದೆಯಾ, ಅದು ಆ ಕಡೆಯವ್ರಿಗೆ ಮಾತ್ರ. ಈ ಕಡೆ ಕ್ಲೋಸ್ ಗೇಟ್ ಇರೋದು ಈ ಕಡೆಯವ್ರಿಗೆ ಮಾತ್ರ. ಇನ್ನೂ ಓಪನ್ ಇರುತ್ತೆ ಇಲ್ಲಿ. ಅಕಸ್ಮಾತ್ ಹಿಂಗೆ ಏನಾದ್ರು ಇದ್ದರೆ ಇಂಡಿಯಾದವ್ರು ಹಿಂಗೆ ಬಂದ್ಬಿಟ್ಟು ಹಿಂಗೆ ಹೋಗ್ತಿದ್ರು ಅಲ್ವಾ. ಶ್ರೀಲಂಕಾದಲ್ಲಿ ಹಾಗಲ್ಲ, ಇವರು ಸ್ಟ್ರಿಕ್ಟಾಗಿ ರೂಲ್ಸ್ ಫಾಲೋ ಮಾಡ್ತಾರೆ. ಇವಾಗ ಇಲ್ಲಿವರೆಗೂ ನೀವೇನು ನೋಡಿದ್ರಿ, ಇದೆಲ್ಲ ವೈಭವ 11ನೇ ಶತಮಾನದವರೆಗೂ ಇತ್ತು. 11ನೇ ಶತಮಾನದಲ್ಲಿ ಅನುರಾಧಪುರ ಸಾಮ್ರಾಜ್ಯದ ರಾಜಧಾನಿ ಅನುರಾಧಪುರದ ಮೇಲೆ ಸಿಕ್ಕಾಪಟ್ಟೆ ದಾಳಿಗಳಾಗುತ್ತೆ. ದಾಳಿಗಳಾದಾಗ ಇಲ್ಲೆಲ್ಲ ಹಂಗೆ ಬಿಟ್ಬಿಟ್ಟು ಪಾಪ ಇಲ್ಲಿರೋಂಥ ಜನ, ಬೌದ್ಧ ಬಿಕ್ಕುಗಳು ಎಲ್ಲರೂ ಪುಲನರು ಅಂತ ಇನ್ನೊಂದು ಊರಿದೆ, ಇಲ್ಲಿಂದ 110 ಕಿಲೋಮೀಟರ್ ಆಗುತ್ತೆ, ಅಲ್ಲಿಗೆ ಸ್ಥಳಾಂತರಗೊಳ್ತಾರೆ. ನಾವು ಮುಂದಿನ ವಿಡಿಯೋಗಳಲ್ಲಿ ಪುಲನರುವ ಬಗ್ಗೆನೂ ತಿಳ್ಕೊತಾ ಇದ್ದೀವಿ.